ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಬಟ್ ಇವತ್ತು ವ್ಲಾಗ್ ಏನು ಸ್ಪೆಷಲ್ ಐತೆ ಅಂತಂದ್ರೆ ನೋಡೋಣ್ರಿ. ಇವಾಗಲೇ ಟೈಮ್ 4 ಗಂಟೆ ಆಯ್ತುರಿಪ್ಪ. 4 ಗಂಟೆ ಆಯ್ತು ಅಂತಂದ್ರೆ ಇನ್ನೊಂದು 2-3 ತಾಸು ರೀ ಅಜಾನು ಇದು ಆಕೈತೆ ರೀ. ನಮ್ಮದು ಸೈರಿ ಬಿಡೋದು ಟೈಮ್. ಅದಕ್ಕೆ ನಾನು ಏನು ಮಾಡ್ತಿದ್ದೆ, ನಾಳಾನು ಬರ್ತಿತ್ತಲ್ರಿ. ಹಾಗಾಗಿ ಸ್ವಲ್ಪ ನನ್ನ ಕೆಲಸ ಮುಗಿಸ್ಕೊಂಡ್ರೆ ಆಯ್ತು ಅಂಥೇಳಿ ನಾನು ಪಲಾವ್ ಮಾಡ್ತಿದ್ದೆ ರೀ. ಹಾಗಾಗಿ ನಾನು ಪಲಾವ್ ರೆಸಿಪಿ ತೋರಿಸಿದ್ರೆ ಆಯ್ತು ಇವತ್ತು ಅಂಥೇಳಿ ನಾನು ಪಲಾವ್ ಮಾಡತ್ತೀನಿ. ಬರ್ರಿ ನೋಡೋಣ. ಇಲ್ಲಿ ನಾನು ಕುಕ್ಕರ್ದೊಳಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟೀನಿ ರೀ. ಉದ್ದಾಗಿ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ, ಹಾಕ್ಬಿಡೋಣ್ರಿ. ಎಣ್ಣೆ ಕಾದಿತ್ತು ನಮ್ಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಉಳ್ಳಾಗಡ್ಡಿ. ಅಂದರೆ ನಮ್ಮ ಪಲಾವ್ ಟೇಸ್ಟಿಯಾಗಿ ಬರ್ತೈತೆ ರೀ. ಮಿಕ್ಸ್ ಮಾಡೋಣ್ರಿ. ನಾನು ಸ್ವಲ್ಪ ಮಾಡತ್ತೀನಿ ರೀ ಪಲಾವ್, ಜಾಸ್ತಿ ಮಾಡತ್ತಿಲ್ಲ. 1-2 ಗ್ಲಾಸ್ ಇದಷ್ಟ. ಹಾಗಾಗಿ ಸ್ವಲ್ಪ ಉಳ್ಳಾಗಡ್ಡಿ ಎತ್ಕೊಂಡೇನ್ರಿ. ಇವಾಗಿದ್ದ ಬ್ರೌನ್ ಕಲರ್ವರೆಗೂ ಬರೋವರೆಗೂ ಬಿಟ್ಬಿಡೋಣ್ರಿ. ಇಲ್ಲಿ ನಮ್ಮದು ಉಳ್ಳಾಗಡ್ಡಿ ಬ್ರೌನ್ ಕಲರಿಗೆ ಬರತ್ತು ರೀ. ಇಲ್ಲಿ ನಾನು ಗಜ್ರಿ, ಟೊಮೆಟೊನಲ್ರಿ ಫಸ್ಟಿಗೆ ಗಜ್ರಿ, ಆಮೇಲೆ ಬಟಾಣಿ, ಆಲೂಗಡ್ಡೆ ಅದೆಲ್ಲ ಹಾಕ್ಕೊಳ್ಳೋಣ್ರಿ. ಮಿಕ್ಸ್ ಮಾಡೋಣ್ರಿ. ಇವಾಗಿದ್ದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ್ರಿ. ಅಂದರೆ ತರಕಾರಿ ಜಲ್ದಿ ಮೆತ್ತಗಾಗಿ ಬರ್ತೈತೆ ರೀ. ಹಾಗಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನೈತ್ರಿ ಈಗ ಹಾಕೋದು ಬೇಡ್ರಿ, ತಳ ಹತ್ತಿ ಬಿಡ್ತೈತಿ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಕಿ ಮಿಕ್ಸ್ ಮಾಡೋಣ. ಮತ್ತು ಈ ರೀತಿ ಮಿಕ್ಸ್ ಮಾಡಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ. ಇದ್ರ ಮೇಲೊಂದು ಪ್ಲೇಟ್ ಮುಚ್ಚಿಬಿಡೋಣ್ರಿ. ಸ್ವಲ್ಪ ಹೊತ್ತು ತರಕಾರಿ ಇದಾಗಲಿಲ್ಲ ಎಣ್ಣೆದೊಳಗೆ. ಇಲ್ಲೇ ನಮ್ಮದು ತರಕಾರಿ ಚಲೋ ಹೊತ್ತಂಗೆ ಎಣ್ಣೆದೊಳಗೆಲ್ಲ ಬೆಂದು ರೀ. ಇವಾಗ ನೆಕ್ಸ್ಟ್ ಟೊಮೆಟೊನ ಹಾಕೊಳ್ಳೋಣ್ರಿ. ಟೊಮೆಟೊನ ಆಮೇಲೆ ಸಣ್ಣ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಹಾಕೋ. ಕೊತ್ತಂಬರಿ ಸೊಪ್ಪು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇವಾಗ ಮತ್ತೊಂದು ಸಲ ಮಿಕ್ಸ್ ಮಾಡೋಣ್ರಿ ಇದೆಲ್ಲ. ಇಲ್ಲಿ ನಮ್ದು ಟಮಾಟೋನ ಅದೆಲ್ಲ ಮೆತ್ತಗಾತ್ರಿ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕತ್ತೀನಿ ರೀ. ಸ್ವಲ್ಪ ಆಮೇಲೆ ಸ್ವಲ್ಪ ಧನಿಯಾ ಪೌಡರ, ಉಪ್ಪು ಹಾಕಿದ್ದೈತ್ರಿ. ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಬೋರಿ ನೀವು. ಆಮೇಲೆ ಸ್ವಲ್ಪ ಒಣ ಖಾರ ಹಾಕೊಳ್ಳೋ. ಒಣ ಖಾರ ಹಾಕಿ ಮಿಕ್ಸ್ ಮಾಡೋಣ್ರಿ. ಮತ್ತು ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿ ಹಾಕತ್ತೀನಿ ರೀ. ಹಾಗಾಗಿ 6 ಗ್ಲಾಸ್ ನೀರು ಹಾಕ್ಕೊಳ್ಳೋಣ್ರಿ. 1 ಗ್ಲಾಸ್ ಹಾಕಿದೆ ರೀ. ನೆಕ್ಸ್ಟ್ ಇದೊಂದು ಗ್ಲಾಸು, ಇದೊಂದು ಗ್ಲಾಸು ನಾವಿಲ್ಲೇ ನೀರು ಹಾಕಿದ್ದೀರಿ. ಪ್ಲೇಟ್ ಮುಚ್ಚಿಬಿಡೋಣ ಕುದಿಯೋ ಮಟ್ಟ. ಇಲ್ಲಿ ಇವಾಗ ನಾನು ಅಕ್ಕಿ ತೊಗೊಂಡೇನ್ರಿ. ಜೀರಾ ರೈಸ ತೊಳೆದು ಹಾಕೊಂಬಿಡೋಣ್ರಿ. ನೀರಿಲ್ಲೇ ಕುದಿಯತೈತೆ ನಮ್ದು. ಇಲ್ಲಿ ನಾನು ಅಕ್ಕಿ ಹಾಕಿದ್ದೀರಿ. ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೆ. ಮತ್ತು ಕುದಿಯತೈತಿ. ಇದು ಕುಕ್ಕರ್ ಡಕ್ಕನ್ ಐತಲ್ರಿ, ಹಾಕ್ಬಿಡೋಣ್ರಿ. ಹಾಕಿ 1-2 ಸೀಟಿ ಆಗೋವರೆಗೂ ಬಿಟ್ಬಿಡೋಣ. ಇಲ್ಲಿ ನಮ್ದು ಪಲಾವ್ದು ಸೀಟಿ ಆಯ್ತು ರೀ. 1-2 ಗ್ಯಾಸ್ನ ಆಫ್ ಮಾಡ್ಕೊಂಡೇನಿ ನಾನು.